ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ PSTR GPSTR HSTR 2026ಕ್ಕೆ ಸಮಾಜ ವಿಜ್ಞಾನವನ್ನು ಓದ್ತಕ್ಕಂಥ ಒಂದು ಸ್ಪರ್ಧಾ ಆಕಾಂಕ್ಷಿಗಳಿಗೆ 8ನೇ ತರಗತಿ ಸಮಾಜ ವಿಜ್ಞಾನದ LBA ಪಾಠದಲ್ಲಿನ ಪ್ರಶ್ನೋತ್ತರಗಳ ಸರಣಿಯನ್ನು ಕೊಡ್ತಾ ಇದ್ದೀವಿ. ಇದನ್ನು ನಾವು ಯಶಸ್ಸು ಅಂತ ಕರಿತಾ ಇದ್ದೀವಿ. ಇದರಲ್ಲಿ 6ರಿಂದ 10ನೇ ತರಗತಿಯ ಸಮಾಜ ವಿಜ್ಞಾನದ ಎಲ್ಲ ಪಾಠಗಳ ಒಂದು ನಿಮ್ಗೆ ಏನಾಗ್ತದೆ ಅಂದರೆ LBA ಕ್ವಶನ್ ಆನ್ಸರ್ ಕೊಡ್ತೀವಿ. ಜಸ್ಟ್ ಕುಂತ್ಕೊಂಡು ಕೇಳಿದರೆ ಸಾಕು, LBA ಓದೋ ಅವಶ್ಯಕತೆ ಇಲ್ಲ. ಓಕೆ, ಸೊ ನಾನು ಪರಶುರಾಮ್ MA B.Ed ನೆಟ್ ಮತ್ತು KSET ಇದೆ. ನನ್ನ ಜೊತೆ ಇರೋರು MA B.Ed KSET ಅಂತಕ್ಕಂಥವ್ರು. ಸೊ ಇಬ್ಬರು ಕೂಡಿ ಈ ಒಂದು LBAಗಳನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ. ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಂತೆ ಈ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ಬರ್ತಾ ಇದ್ದಾವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು PSTR GPSTR HSTR 2026 ಟೀಚರ್ ಪ್ರಿಪ್ರೇಷನ್ ಅಂತ ಇದೆ. ಅಲ್ಲಿ ಹೋಗಿದರೆ ಎಲ್ಲ ವಿಡಿಯೋಗಳು ಸಿಗ್ತವೆ. ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಗ್ರೂಪ್ ಹಾಕಿದ್ದೀನಿ, ಲಿಂಕ್ ಇದೆ, ಲಿಂಕ್ಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಈ PDF ಕೊಡೋ ಬಗ್ಗೆ ಮುಂದೆ ವಿಚಾರ ಮಾಡುವ. ಅಧ್ಯಾಯ 1 ಆಧಾರಗಳು ಅಂತ ನೋಡೋಣ. ಫಸ್ಟ್ ಬಹು ಆಯ್ಕೆ ಪ್ರಶ್ನೆಗಳಲ್ಲಿತ್ತು ಹುಯೆನ್ತ್ಸಾಂಗ್ನ ಪ್ರಸಿದ್ಧ ಗ್ರಂಥ ಅಂತ ಕೇಳಿದ್ದಾರೆ. ಸೊ ಹುಯೆನ್ತ್ಸಾಂಗ್ ಚೀನಿ ಯಾತ್ರಿಕ, ಈತ ಬರೆದಿರ್ತಕ್ಕಂಥ ಕೃತಿ CUK ಅಂತಕ್ಕದ್ದು ಸರಿಯಾದ ಉತ್ತರ. CUK ಇಸ್ ದ ರೈಟ್ ಆನ್ಸರ್. ಇನ್ನು ಪ್ರಾಕ್ತನ ಆಧಾರಕ್ಕೆ ಒಂದು ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ನಾಣ್ಯಗಳನ್ನು ನಾವು ಪ್ರಾಕ್ತನ ಆಧಾರದಲ್ಲಿರ್ತೀವಿ. ಕನ್ನಡ ಭಾಷೆಯ ಮೊದಲ ಶಾಸನ ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್, ಹಲ್ಮಿಡಿ. ಇನ್ನು ಉತ್ತರ ಮೇರೂರು ಶಾಸನ ಇವರ ಕಾಲಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಸೊ ಉತ್ತರ ಮೇರೂರು ಅನ್ನೋದು ಚೋಳರ ಕಾಲಕ್ಕೆ ಸೇರಿದ ಒಂದು ಶಾಸನ. ಇನ್ನು ಮೌಖಿಕ ಆಧಾರಕ್ಕೆ ಒಂದು ಉದಾಹರಣೆಗಳಂತ ಕೇಳಿದ್ದಾರೆ. ಸೊ ಲಾವಣಿ ಅಂತಕ್ಕದ್ದನ್ನು ಕೇಳಿದ್ದಾರೆ. ನೆಕ್ಸ್ಟ್ ಭಾರತದಲ್ಲಿ ಮೊದಲು ಶಾಸನ ಹೊರಡಿಸಿದ ಅರಸ ಅಂತ ಕೇಳಿದ್ರು, ಅಶೋಕ ಅನ್ನೋದು ಸರಿಯಾದ ಉತ್ತರ ಇತ್ತು. ನೆಕ್ಸ್ಟ್ ಒನ್, ಆಧಾರಗಳು ಎಂದರೆ ಏನು? ಸೊ ಯಾವುದಕ್ಕೆ ಆಧಾರಗಳು ಅಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಮುಖ್ಯವಾಗಿ ಆಧಾರದ ಒಂದು ಡೆಫಿನೇಷನನ್ನು ಕೇಳಿದರು. ಸೊ ಆಧಾರ ಏನಪ್ಪ ಅಂದರೆ ಇತಿಹಾಸ ರಚನೆಗೆ ಸಹಕಾರಿಯಾಗಿರುವ ಕಟ್ಟಡಗಳು, ಶಾಸನಗಳು, ನಾಣ್ಯಗಳು, ಕೃತಿಗಳು, ಅವಶೇಷಗಳು ಮತ್ತು ಮೌಖಿಕ ಪರಂಪರೆಗಳನ್ನು ನಾವೇನಂತ ಕರಿತೀವಪ್ಪ ಅಂದರೆ ಆಧಾರಗಳು ಅಂತ ಕರೆಯೋದು. ಇನ್ನು ಚಾಂದ್ ಬರ್ದಾಯಿ ಬರೆದ ಕೃತಿ ಯಾವುದು ಅಂತ ಕೇಳಿದರೆ. ಸೊ ಚಾಂದ್ ಬರ್ದಾಯಿ ಬರೆದಿರ್ತಕ್ಕಂಥ ಕೃತಿ ಯಾವುದಪ್ಪ ಅಂದರೆ ಅದು ಪೃಥ್ವಿರಾಜ್ ರಾಸೋ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಶ್ರೀ ವಿಜಯನಿಗೆ ಆಶ್ರಯ ನೀಡಿದ ಅರಸನನ್ನು ಹೆಸರಿಸಿ ಅಂತ ಕೇಳಿದರೆ. ಅದು ಅಮೋಘ ವರ್ಷ ಅನ್ನೋದು ಬರಿಬೇಕಿತ್ತು. ಇನ್ನು ಸಿಲೋನಿನ 2 ಪ್ರಸಿದ್ಧ ಕೃತಿಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಸೊ ಸಿಲೋನಿನ 2 ಪ್ರಸಿದ್ಧ ಕೃತಿಗಳು ಯಾವಪ್ಪ ಅಂತಂದರೆ ದೀಪಾಂಶ ಮತ್ತು ರಾಜ್ಯಾಂಶ. ದೀಪಾಂಶ ಮತ್ತು ಮಹಾಂಶ ಇವೆರಡು ಸಿಲೋನಿನ 2 ಪ್ರಸಿದ್ಧ ಗ್ರಂಥಿಗಳು. ನೆಕ್ಸ್ಟ್, ನಾಣ್ಯಶಾಸ್ತ್ರ ಅಂದರೆ ಏನು ಅಂತ ಕೇಳಿದ್ದಾರೆ. ನಾಣ್ಯದ ಸ್ವರೂಪ, ನಾಣ್ಯದ ವಿಕಾಸ ಹಾಗೂ ನಾಣ್ಯಗಳ ಬೆಳವಣಿಗೆ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಸ್ತ್ರವನ್ನೇ ನಾವೇನಂತ ಕರೆಯೋದು ನಾಣ್ಯಶಾಸ್ತ್ರ ಅಂತ ಕರಿತೀವಿ. ಇನ್ನು ತಾಜ್ ಮಹಲ್ ಯಾವ ಸ್ಥಳದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ತಾಜ್ ಮಹಲ್ ಅದು ಆಗ್ರಾದಲ್ಲಿದೆ ಅಂತ ಬರೆದ್ರೆ ಸಾಕು. ಇನ್ನು ಬೆಂಗಳೂರಿನಲ್ಲಿರುವ ರೋಮನ್ ನಾಣ್ಯಗಳು ಏನನ್ನು ತಿಳಿಸ್ತಾವೆ ಅಂತ ಕೇಳಿದ್ದಾರೆ. ಸೊ 2000 ವರ್ಷಗಳ ಹಿಂದೆಯೇ ರೋಮ್ ದೇಶದೊಂದಿಗೆ ಭಾರತ ವ್ಯಾಪಾರ ಸಂಪರ್ಕ ಹೊಂದಿತ್ತು ಅನ್ನೋದನ್ನು ಈ ಬೆಂಗಳೂರಿನಲ್ಲಿ ಪತ್ತೆಯಾಗಿರೋ ರೋಮನ್ ನಾಣ್ಯಗಳು ನಮಗೆ ಮಾಹಿತಿಯನ್ನು ಕೊಡ್ತವೆ. ಇನ್ನು ಜಿಯೋಗ್ರಫಿ ಕೃತಿಯನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಜಿಯೋಗ್ರಫಿ ಅಂತಕ್ಕಂಥ ಈ ಪುಸ್ತಕವನ್ನು ಬರೆದವರು ಯಾರಪ್ಪ ಅಂದರೆ ಟಾಲೆಮಿ ಅನ್ನೋದು ಸರಿಯಾದ ಉತ್ತರ. ಇನ್ನು ಲಾಂಗ್ ಆನ್ಸರ್ಸ್ ಇದಾವೆ. ಆಧಾರಗಳ ಪ್ರಕಾರಗಳನ್ನು ಕೇಳಿದ್ದಾರೆ. ಸೊ ಆಧಾರಗಳಲ್ಲಿ 4 ಪ್ರಕಾರಗಳು ಬರ್ತದೆ. ಸಾಹಿತ್ಯಿಕ ಆಧಾರಗಳು, ಪ್ರಾಕ್ತನ ಆಧಾರಗಳು, ಮೌಖಿಕ ಆಧಾರಗಳು ಮತ್ತು ಐತಿಹ್ಯಗಳು. ಇನ್ನು ಪ್ರಾಕ್ತನ ಆಧಾರಗಳನ್ನು ವಿಂಗಡಿಸಿ ಕೇಳಿದ್ದಾರೆ. ಸೊ ಪ್ರಾಕ್ತನ ಆಧಾರಗಳಲ್ಲಿ ಯಾವ ಬರ್ತಾವಪ್ಪ ಅಂದ್ರೆ ಶಾಸನಗಳು ಬರ್ತಾವೆ, ನಾಣ್ಯಗಳು, ಸ್ಮಾರಕಗಳು ಮತ್ತು ಭೂ ಉತ್ಖನನಗಳು ಇವೆಲ್ಲವುಗಳು ಕೂಡ ಪ್ರಾಕ್ತನ ಆಧಾರಗಳ ಪಟ್ಟಿಯಲ್ಲಿ ಬರೆಯೋದು. ಇನ್ನು ಪ್ರಮುಖವಾಗಿರ್ತಕ್ಕಂಥ ವಿದೇಶಿ ಸಾಹಿತ್ಯ ಕೃತಿಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಸೊ ವಿದೇಶಿ ಕೃತಿಗಳು ಬಹಳ ಇಂಪಾರ್ಟೆಂಟ್ ಇದ್ದಾವೆ. ಸೊ ಇದರಲ್ಲಿ ಒಂದು ಪ್ರಶ್ನೆ ಅಂತೂ ಕೂಡ ನಾವು NMMS ಪರೀಕ್ಷೆಯಲ್ಲಿ ಏನು ಮಾಡಿದ್ದೀವಪ್ಪ ಅಂದರೆ ನೋಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ನೀವು ನೆನಪಿನಿಟ್ಕೊಳ್ತಕ್ಕಂಥದ್ದು ಮೆಗಸ್ತಾನಿಸ್ ಬರೆದದ್ದು ಇಂಡಿಕಾ, ಹುಯೆನ್ತ್ಸಾಂಗ್ಸ್ ಬರೆದದ್ದು CUK, ಪಾಹಿಯಾನ ಬರೆದದ್ದು ಗೋಖೋಕಿ, ಟಾಲೆಮಿ ಬರೆದಿದ್ದು ಜಿಯೋಗ್ರಫಿ, ಬರಾನಿ ಬರೆದಿದ್ದು ತಾರೀಖ್ ಇ ಫಿರೋಜ್ ಶಾಹಿ, ಸಿಲೋನ ಬರೆದಿದ್ದು ದೀಪವಂಶ ಮತ್ತು ಮಹಾವಂಶ ಅಂತಕ್ಕಂಥದ್ದು ಮುಖ್ಯವಾದ ಕೃತಿಗಳ ಪಟ್ಟಿಯಲ್ಲಿ ಬರೋದು. ಇನ್ನು ದೇಶೀಯ ಸಾಹಿತ್ಯ ರಚನೆಗೆ ಸಹಕಾರಿಯಾಗಿರುವ ಶಾಸನಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ನಮ್ಮ ದೇಶೀಯ ಸಾಹಿತ್ಯ ರಚನೆಗೆ ಮುಖ್ಯವಾಗಿ ಸಹಕಾರಿಯಾಗಿರ್ತಕ್ಕಂಥ ಶಾಸನಗಳನ್ನು ನಾವು ಹೇಳೋದಾದರೆ ಅದು ಹಲ್ಮಿಡಿ ಶಾಸನ, ಅಲಹಾಬಾದ್ ಸ್ತಂಭ ಶಾಸನ, ಹಾತಿಗುಂಪ ಶಾಸನ, ಉತ್ತರ ಮೇರೂರು ಶಾಸನ, ಐಹೊಳೆ ಶಾಸನ ಮತ್ತು ತಾಳಗುಂದ ಶಾಸನ ಅಂತ ಹೇಳ್ತೀವಿ.
ಇನ್ನು ಭಾರತದ ಇತಿಹಾಸ ಮೌಖಿಕ ಆಧಾರಗಳಿಂದ ರೂಪುಗೊಳ್ಳುತ್ತದೆ, ಸಮರ್ಥಿಸಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಮೌಖಿಕ ಪರಂಪರೆ ಅನ್ನೋದು ಮಾನವ ಸಮಾಜದ ನೆನಪುಗಳ ಒಂದು ಚರಿತ್ರೆ. ಈ ಭಾರತದ ಬಹುಮುಖ ಪರಂಪರೆ ತಿಳಿಯಲು ಮೌಖಿಕ ಆಧಾರಗಳು ಸಹಾಯಕವಾಗಿದ್ದಾವೆ. ಸ್ಥಳೀಯ ಇತಿಹಾಸ ತಿಳಿಯಲಿಕ್ಕೆ ಇವು ತುಂಬಾ ಸಹಾಯಕ. ತಲೆಮಾರಿನಿಂದ ತಲೆಮಾರಿನವರೆಗೆ ಮಾಹಿತಿಗಳನ್ನು ಮೌಖಿಕ ರೂಪದಲ್ಲಿ ಉಳಿಸಿಕೊಂಡು ಬಂದಿದೆ. ಉದಾಹರಣೆ ಕೆಂಪೇಗೌಡ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಸಿಂಧೂರ ಲಕ್ಷ್ಮಣ ಇವರ ಬಗೆಗಿನ ಮಾಹಿತಿ ನಮಗೆ ಮೌಖಿಕ ಸಾಹಿತ್ಯದಲ್ಲಿ ಸಿಗ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಇತಿಹಾಸಕಾರರು ಇತಿಹಾಸವನ್ನು ಹೇಗೆ ರಚಿಸ್ತಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಇತಿಹಾಸ ಮಾನವ ವಿಕಾಸದ ವಿವಿಧ ಹಂತಗಳು ರೂಪುಗೊಳ್ಳುವುದರ ಹಿಂದಿನ ಸಂಕೀರ್ಣ ವಿಕಾಸದ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡ್ತದೆ. ಈ ಪ್ರಕ್ರಿಯೆ ಅರಿಯಲು ವಿವಿಧ ಬಗೆಯ ಆಕಾರಗಳನ್ನು ಇತಿಹಾಸಕಾರರು ಬಳಕೆ ಮಾಡ್ತಾರೆ. ದಾಖಲೆಗಳನ್ನು ಕಲೆ ಹಾಕಿ ಅಧ್ಯಯನವನ್ನು ಮಾಡ್ತಾರೆ. ಅಧ್ಯಯನದಲ್ಲಿ ದೊರೆತ ಅಂಶಗಳನ್ನು ವಿಶ್ಲೇಷಣೆಗೆ ಒಳಪಡಿಸ್ತಾರೆ. ಈ ವಿಶ್ಲೇಷಣೆಯಿಂದ ದೊರೆತ ಸತ್ಯಕ್ಕೆ ಹತ್ತಿರವಾದ ವಸ್ತುನಿಷ್ಠ ಇತಿಹಾಸವನ್ನು ರಚಿಸ್ತಾರೆ. ಈ ಇತಿಹಾಸಕಾರರು ಸಾಕಷ್ಟು ತರಬೇತಿಯೊಂದಿಗೆ ಸಂಶೋಧನೆಯನ್ನು ಕೈಗೊಳ್ಳುತ್ತಾರೆ ಅಂತ ಬರೆದ್ರೆ ಸಾಕು. ಲಾಸ್ಟ್ ಪ್ರಶ್ನೆ ಇತ್ತು, ಭಾರತದ ಇತಿಹಾಸ ರಚಿಸಲು ಸಾಹಿತ್ಯಗಳು ಹೇಗೆ ಪೂರಕವಾಗಿದ್ದಾವೆ ಅಂತ ಕೇಳಿದ್ದಾರೆ. ಇಲ್ಲಿ ಲಿಖಿತ ರೂಪದ ಸಾಹಿತ್ಯವನ್ನು ದೇಶೀಯ ಮತ್ತು ವಿದೇಶಿ ಸಾಹಿತ್ಯ ಅಂತ ವರ್ಗೀಕರಣವನ್ನು ಮಾಡ್ತಾರೆ. ಇದು ಆಯಾ ಕಾಲಘಟ್ಟದ ಚರಿತ್ರೆಯನ್ನು ಬಿಂಬಿಸ್ತದೆ. ಇತಿಹಾಸಕಾರರಿಗೆ ಐತಿಹಾಸಿಕ ಮಾಹಿತಿಯ ವಿಶ್ಲೇಷಣೆಗೆ ಸಹಾಯಕ. ದೇಶೀಯ ಸಾಹಿತ್ಯ ರಚಿಸುವಲ್ಲಿ ಕೌಟಿಲ್ಯ ಬರೆದ ಅರ್ಥಶಾಸ್ತ್ರ, ಹಾಲನ ಗಾಥ ಸಪ್ತಶತಿ, ಬಾಣಭಟ್ಟನ ಹರ್ಷಚರಿತೆ, ಪಂಪನ ವಿಕ್ರಮಾರ್ಜುನ ವಿಜಯ, ಬೌದ್ಧ ತ್ರಿಪೀಠಕಗಳು, ಶ್ರೀ ವಿಜಯನ ಕವಿರಾಜ ಮಾರ್ಗ ತುಂಬ ಸಹಕಾರಿಯಾಗಿವೆ. ಹಾಗೆಯೇ ವಿದೇಶಿ ಸಾಹಿತ್ಯಗಳಲ್ಲಿ ಮೆಗಸ್ತಾನಿನ ಇಂಡಿಕಾ, ಹುಯನ್ಸ್ತಾಂಗ್ನ ಸಿಯುಕಿ, ಟಾಲೆಮಿಯ ಜಿಯೋಗ್ರಫಿ, ಈ ಸಿಲೋನಿನ ದೀಪವಂಶ ಮತ್ತು ಮಹಾವಂಶ ಕೃತಿಗಳು ತುಂಬಾ ಸಹಾಯ ಮಾಡಿದ್ದಾವೆ ಅಂತ ಹೇಳಿದ್ದಾರೆ. ಈ ಸಾಹಿತ್ಯಗಳು ಆಯಾ ಕಾಲದ ಇತಿಹಾಸವನ್ನು ರಚಿಸುವಲ್ಲಿ ರಾಜವಂಶಗಳು, ರಾಜರು, ಅವರ ಸಾಧನೆ, ಅಂದಿನ ಎಲ್ಲ ರೀತಿಯ ಪರಿಸ್ಥಿತಿಯ ಯುದ್ಧಗಳು ಮತ್ತು ಅವುಗಳ ಪರಿಣಾಮಗಳ ಬಗ್ಗೆ ಬೆಳಕು ಚೆಲ್ಲುತ್ತವೆ ಅನ್ನೋದನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಬರಿಬೇಕು. ಇಷ್ಟು ಏನಾಗಿತ್ತಂದರೆ ಆಧಾರಗಳು ಅಂತಕ್ಕಂಥ ಪಾಠದ LBಯ ಸಂಪೂರ್ಣ ಪ್ರಶ್ನೋತ್ತರಗಳಿತ್ತು. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಗುಡ್ ಲಕ್, ಬಾಯ್.